ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಡಿಸೆಂಬರ್ 9 ಮತ್ತು 10ನೇ ತಾರೀಕಿನ ಬಗ್ಗೆ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿಕೊಳ್ಳೋಣ. ಪ್ರಮುಖ ಇತ್ತೀಚಿನ ವಿದ್ಯಮಾನಗಳು: ಹಕ್ಕು ಪಡೆಯದ ಆರ್ಥಿಕ ಸ್ವತ್ತುಗಳನ್ನು ಮರಳಿ ಪಡೆಯಲು ಪ್ರಧಾನಿ ಮೋದಿ ಅಭಿಯಾನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಮ ಹಣ ನಿಮ್ಮ ಹಕ್ಕು ಎಂಬ ಅಂತಾರಾಷ್ಟ್ರೀಯ ಉಪಕ್ರಮವನ್ನು ಪ್ರಾರಂಭಿಸಿದರು. ನಾಗರಿಕರು ದೀರ್ಘಕಾಲ ಮರೆತು ಹೋದ ಹಣವನ್ನು ಮರಳಿ ಪಡೆಯಲು ಇದು ಉತ್ತೇಜನ ನೀಡುತ್ತದೆ. ಈ ಅಭಿಯಾನವು ಯುಡಿಜಿಆರ್ ಉದಯಗಾಮ್ ಬ್ಯಾಂಕ್ಗಳಲ್ಲಿನ ಕ್ಲೈಮ್ ಮಾಡದ ಬಾಕಿಗಳಿಗಾಗಿ, ಭೀಮಾ ಭರೋಸ್ ಪೋರ್ಟಲ್ ವಿಮಾ ಕ್ಲೈಮ್ಗಳಿಗಾಗಿ ಮತ್ತು ಐಇಪಿಎಫ್ಎ ಪೋರ್ಟಲ್ ಲಾಭಾಂಶ ಕ್ಲೈಮ್ಗಳಿಗಾಗಿ ನಂತಹ ಡಿಜಿಟಲ್ ಪೋರ್ಟಲ್ಗಳನ್ನು ಬಳಸುತ್ತದೆ. ಯುನೆಸ್ಕೋ ಅಮೃತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ದೀಪಾವಳಿ ಸೇರ್ಪಡೆಯಾಗಿದೆ. ಸ್ನೇಹಿತರೆ, ವಿಶ್ವ ಮಾನವ ಹಕ್ಕುಗಳ ದಿನ 2025ರ ಥೀಮ್ ಬಂದ್ಬಿಟ್ಟು ಡಿಸೆಂಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನವ ಹಕ್ಕುಗಳ ದಿನ 2025ರ ಥೀಮ್ ಮಾನವ ಹಕ್ಕುಗಳು ನಮ್ಮ ದೈನಂದಿನ ಅವಶ್ಯಕತೆಗಳು. ವುಮೆನ್ ರೈಟ್ಸ್ ಅವರ್ ಎವ್ರಿಡೇ ಎಸೆನ್ಷಿಯಲ್ಸ್. ಮಾನವ ಹಕ್ಕುಗಳ ದಿನಾಚರಣೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಆಯೋಜಿಸಿದ್ದ ಮಾನವ ಹಕ್ಕುಗಳ ದಿನಾಚರಣೆಯಲ್ಲಿ ಭಾರತದ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಮಾತನಾಡಿದರು. ಮಾನವ ಹಕ್ಕುಗಳು ನ್ಯಾಯಯುತ ಸಮಾಜದ ಆಧಾರ ಸ್ತಂಭವಾಗಿದ್ದು ಅವು ಸಂವಿಧಾನದಲ್ಲಿ ಅಡಕವಾಗಿವೆ ಎಂದು ರಾಷ್ಟ್ರಪತಿಯವರು ಒತ್ತಿ ಹೇಳಿದರು. 2047ರ ವೇಳೆಗೆ ವಿಕಸಿತ ಭಾರತದ ಕಡೆಗೆ ಸಮಗ್ರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಅವರು ಅಂತ್ಯೋದಯ ಕಡೆಯ ವ್ಯಕ್ತಿಯನ್ನು ತಲುಪುವುದು ಈ ಕರೆಗೆ ನೀಡಿದರು. ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ಪ್ರಮುಖ ಬ್ಯಾಂಕ್ಗಳು ಗುಂಪುಗಳಿಗೆ ಮರು ಸಂಘಟನೆಯ ಅಗತ್ಯತೆಗಳನ್ನು ಸಡಿಲಗೊಳಿಸುವ ಮತ್ತು ಅದೇ ಸಮಯದಲ್ಲಿ ಅನುಸರಣೆ ಕಟ್ಟುಪಾಡುಗಳನ್ನು ಬಲಪಡಿಸುವ ಅಂತಿಮ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಸಾಂಪ್ರದಾಯಿಕ ಔಷಧ ಕುರಿತು ಜಾಗತಿಕ ಶೃಂಗಸಭೆಗೆ ಭಾರತ ಆತಿಥ್ಯ. ನವದೆಹಲಿಯಲ್ಲಿ WHO ಸಾಂಪ್ರದಾಯಿಕ ಔಷಧಿ ಕುರಿತು ಜಾಗತಿಕ ಶೃಂಗಸಭೆಯ 2ನೇ ಆವೃತ್ತಿಯನ್ನು ಆಯೋಜಿಸಲಾಗುವುದು. ಇದರಲ್ಲಿ 100ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ನಾಗಾಲ್ಯಾಂಡಿನಲ್ಲಿ ಮಿಷನ್ ಪುನರುತ್ಥಾನ ಪ್ರಾರಂಭ. ನಾಗಾಲ್ಯಾಂಡಿನಲ್ಲಿ ಸಾಂಪ್ರದಾಯಿಕ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಲು ಮತ್ತು ಜಲ ಕೊಯ್ಲು ವ್ಯವಸ್ಥೆಗಳನ್ನು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಮಟ್ಟದ ಜಲನಯನ ಮಹೋತ್ಸವ 2025ರ ಅಡಿಯಲ್ಲಿ ಮಿಷನ್ ವಾಟರ್ ಶೆಡ್ ಪುನರುತ್ಥಾನವನ್ನು ಉದ್ಘಾಟಿಸಲಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಥಳೀಯ ಯುದ್ಧನೌಕೆ ನಿರ್ಮಾಣ. ಆತ್ಮನಿರ್ಭರ್ ಭಾರತ್ ಮತ್ತು ಸಾಗರ್ ದೃಷ್ಟಿ 2047 ಉಪಕ್ರಮಗಳ ಅಡಿಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ನಡುವಿನ ಹೆಚ್ಚುತ್ತಿರುವ ಸಹಯೋಗವು ಭಾರತದ ಸ್ಥಳೀಯ ಯುದ್ಧನೌಕೆ ನಿರ್ಮಾಣವನ್ನು ಮುನ್ನಡೆಸುತ್ತದೆ ಎಂದು ರಕ್ಷಣಾ ಉತ್ಪಾದನಾ ಕಾರ್ಯದರ್ಶಿ ಹೇಳಿದ್ದಾರೆ. ಎಂಎಸ್ಎಂಇಗಳಿಗೆ ಅಧಿಕಾರ ನೀಡಲು ಮತ್ತು ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸಲು ಗ್ರೀನ್ ಚಾನೆಲ್ ಪ್ರಮಾಣೀಕರಿಸಿದಂಥ ಗುಣಮಟ್ಟದ ಭರವಸೆ ಸುಧಾರಣೆಗಳ ಪ್ರಾಮುಖ್ಯತೆಯನ್ನು ಅವರು ಒತ್ತಿ ಹೇಳಿದರು. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಧುನೀಕರಣ. ಸಂವಹನ ಸಚಿವ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ಅವರು ಲೋಕಸಭೆಯಲ್ಲಿ ಇಂಡಿಯಾ ಪೋಸ್ಟ್ ನೆಟ್ವರ್ಕ್ನ ಪ್ರಮುಖ ವಿಸ್ತರಣೆ ಮತ್ತು ಆಧುನೀಕರಣವನ್ನು ಎತ್ತಿ ತೋರಿಸಿದರು. ಇಂಡಿಯಾ ಪೋಸ್ಟ್ 1.64 ಲಕ್ಷ ಅಂಚೆ ಕಚೇರಿಗಳನ್ನು ನಿರ್ವಹಿಸುತ್ತದೆ ಮತ್ತು 2.78 ಲಕ್ಷ ಗ್ರಾಮೀಣ ಡಾಕ ಸೇವಕರನ್ನು ಜಿಡಿಎಸ್ ಹೊಂದಿದೆ ಎಂದು ಅವರು ಗಮನಿಸಿದರು. ಪರಮಾಣು ಶಕ್ತಿ ಸಾಮರ್ಥ್ಯದ ಗುರಿ. ಸಂಸತ್ತಿನ ಪ್ರಶ್ನೆಗೆ ಉತ್ತರವಾಗಿ ಭಾರತದ ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು ಪ್ರಸ್ತುತ 8780 MW ನಿಂದ 2032ರ ವೇಳೆಗೆ 21880 MWಗೆ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ದೃಢಪಡಿಸಲಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಗಡಿ ರಸ್ತೆಗಳ ಸಂಸ್ಥೆ BRO ನಿರ್ಮಿಸಿದ 125 ಕಾರ್ಯತಂತ್ರವಾಗಿ ಪ್ರಮುಖ ಮೂಲಸೌಕರ್ಯ ಯೋಜನೆಗಳನ್ನು ಒಂದೇ ದಿನದಲ್ಲಿ ಉದ್ಘಾಟಿಸಿದರು. ಆರ್ಬಿಐ ಫಿನೋ ಪೇಮೆಂಟ್ಸ್ ಬ್ಯಾಂಕ್ FPBL ಅನ್ನು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಪರಿವರ್ತಿಸಲು ತಾತ್ವಿಕ ಅನುಮೋದನೆ ನೀಡಿತ್ತು. ಅಮೆಜಾನ್ನಿಂದ 2030ರ ವೇಳೆಗೆ $35 ಶತಕೋಟಿ ಹೂಡಿಕೆ ಯೋಜನೆ. ಅಮೆಜಾನ್ AI ಚಾಲಿತ ಡಿಜಿಟಲೀಕರಣವನ್ನು ಹೆಚ್ಚಿಸಲು, ರಫ್ತು ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ಉದ್ಯೋಗಗಳನ್ನು ಸೃಷ್ಟಿಸಲು 2030ರ ವೇಳೆಗೆ ಭಾರತದಲ್ಲಿ $35 ಶತಕೋಟಿ ಹೂಡಿಕೆ ಮಾಡಲು ಬದ್ಧವಾಗಿದೆ.
ಮೈಕ್ರೋಸಾಫ್ಟ್ನಿಂದ ಭಾರತದ ಎಐ ಭವಿಷ್ಯಕ್ಕಾಗಿ $70.5 ಶತಕೋಟಿ ಬದ್ಧತೆ. ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಅವರು ಭಾರತದ ಕೃತಕ ಬುದ್ಧಿಮತ್ತೆ ಎಐ ಸಾಮರ್ಥ್ಯಗಳನ್ನು ಬಲಪಡಿಸುವ ಗುರಿಯೊಂದಿಗೆ $17.5 ಶತಕೋಟಿ ಹೂಡಿಕೆಯನ್ನು ಘೋಷಿಸಿದರು. ಗೋಲ್ಡ್ ಮೆಟಲ್ ಲೋನ್ ಪ್ರವೇಶವನ್ನು ವಿಸ್ತರಿಸಿದ ಆರ್ಬಿಐ ಪರಿಷ್ಕೃತ ಮಾರ್ಗಸೂಚಿಗಳ ಮೂಲಕ ಜಿಎಂಎಲ್ ಪ್ರವೇಶವನ್ನು ವಿಸ್ತರಿಸಿತ್ತು. ಈಗ ಉತ್ಪಾದನೆಯನ್ನು ಹೊರಗುತ್ತಿಗೆ ನೀಡುವ ಉತ್ಪಾದಕರಲ್ಲದ ಆಭರಣ ವ್ಯಾಪಾರಿಗಳಿಗೆ ಜಿಎಂಎಲ್ಗಳನ್ನು ಎರವಲು ಪಡೆಯಲು ಅವಕಾಶ ನೀಡಿದೆ. ಆರ್ಬಿಐ ಬಡ್ಡಿದರ ನಿರ್ಧಾರ. ಆರ್ಬಿಐನ ಹಣಕಾಸು ನೀತಿ ಸಮಿತಿ ಎಂಪಿಸಿ ರೆಪೋ ದರವನ್ನು 5.25% ಇಳಿಸಿತ್ತು ಮತ್ತು FY26ಕ್ಕೆ ನೈಜ ಜಿಡಿಪಿ ಬೆಳವಣಿಗೆಯನ್ನು 7.3% ಎಂದು ಅಂದಾಜಿಸಿದೆ. ಬ್ಯಾಂಕಿಂಗ್ ಕಾನೂನುಗಳು ತಿದ್ದುಪಡಿ ಕಾಯ್ದೆ 2025 ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ನಿಯಂತ್ರಕ ಚೌಕಟ್ಟನ್ನು ಆಧುನೀಕರಿಸುವ ಮತ್ತು ಬಲಪಡಿಸುವ ಈ ಕಾಯ್ದೆಯು ಜಾರಿಗೆ ಬಂದಿದೆ. ಯುಪಿಐಗೆ ಜಾಗತಿಕ ಮಾನ್ಯತೆ. ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ IMF ಅಧಿಕೃತವಾಗಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಅನ್ನು ವಹಿವಾಟು ಪರಿಮಾಣದ ಪ್ರಕಾರ ವಿಶ್ವದ ಅತಿದೊಡ್ಡ ನೈಜ ಸಮಯದ ಚಿಲ್ಲರೆ ಪಾವತಿ ವ್ಯವಸ್ಥೆ ಎಂದು ಗುರುತಿಸಿದೆ. ಭಾರತ EU ಉನ್ನತ ಮಟ್ಟದ ಸಂವಾದ. ಭಾರತ ಮತ್ತು EU ಮುಕ್ತ ವ್ಯಾಪಾರ ಒಪ್ಪಂದದ FTA ತೀರ್ಮಾನವನ್ನು ತ್ವರಿತಗೊಳಿಸಲು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಶ್ರೀ ಪಿಯೂಷ್ ಗೋಯಲ್ ಅವರು ಯುರೋಪಿಯನ್ ಯೂನಿಯನ್ ವಾಣಿಜ್ಯ ಮತ್ತು ಆರ್ಥಿಕ ಭದ್ರತಾ ಆಯುಕ್ತರೊಂದಿಗೆ ಸಂವಾದ ನಡೆಸಿದರು. ಎಐ ಮತ್ತು ಹಕ್ಕುಸ್ವಾಮ್ಯ. DPIIT ಕೃತಕ ಬುದ್ಧಿಮತ್ತೆ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳ ಛೇದಕವನ್ನು ತಿಳಿಸುವ ಎಐ ಹಕ್ಕುಸ್ವಾಮ್ಯ ಇಂಟರ್ಫೇಸ್ ಕುರಿತು ಕಾರ್ಯನಿರತ ಪತ್ರದ ಮೊದಲ ಭಾಗವನ್ನು ಪ್ರಕಟಿಸಿದೆ. ಇಟಲಿಯ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ಅಂಟೋನಿಯೋ ತಾಜಾನಿ ಅವರು ಪ್ರಮುಖ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದರು. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಕಡಲ ಪಾಲುದಾರಿಕೆಯನ್ನು ಬಲಪಡಿಸಲು ಬ್ರೆಜಿಲ್ಗೆ 4 ದಿನಗಳ ಅಧಿಕೃತ ಭೇಟಿಯನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶದ ಮೀನುಗಾರರ ವಿನಿಮಯ ಅಂತಾರಾಷ್ಟ್ರೀಯ ಕಡಲ ಗಡಿಯನ್ನು ಅಜಾಗರೂಕತೆಯಿಂದ ದಾಟಿದ್ದಕ್ಕಾಗಿ ಬಂಧಿಸಲಾದ ಮೀನುಗಾರರನ್ನು 2 ರಾಷ್ಟ್ರಗಳು ಬಿಡುಗಡೆ ಮಾಡಿದವು. UAE ಪಾಸ್ಪೋರ್ಟ್ ಜಾಗತಿಕ ಶ್ರೇಯಾಂಕದಲ್ಲಿ ಏರಿಕೆ. UAE ಪಾಸ್ಪೋರ್ಟ್ 2025ರ ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ವಿಶ್ವದ ಪ್ರಬಲ ಪಾಸ್ಪೋರ್ಟ್ಗಳಲ್ಲಿ ಸ್ಥಾನ ಪಡೆದಿದೆ. ಇದರಲ್ಲಿ ಭಾರತವು 85ನೇ ಸ್ಥಾನ ಪಡೆದಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ. ವೋಟರ್ ಲಿಸ್ಟ್ ಡಿಜಿಟೈಸೇಷನ್ ವಿಶೇಷ ತೀವ್ರ ಪರಿಷ್ಕರಣೆ. SIR 2026ರ ಅಡಿಯಲ್ಲಿ ತನ್ನ ಮತದಾರರ ಪಟ್ಟಿಯ 100% ಡಿಜಿಟಲೀಕರಣವನ್ನು ಸಾಧಿಸಿದ ಮೊದಲ ರಾಜ್ಯ ರಾಜಸ್ಥಾನವಾಗಿದೆ. ಭಾರತವು ನವದೆಹಲಿ ಕೆಂಪುಕೋಟೆಯಲ್ಲಿ ಅಮೃತ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆಗಾಗಿ ಯುನೆಸ್ಕೋದ ಅಂತಾರಾಷ್ಟ್ರೀಯ ಸಮಿತಿಯ 20ನೇ ಅಧಿವೇಶನವನ್ನು ಆಯೋಜಿಸಿತ್ತು. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನ ಡಿಸೆಂಬರ್ 9. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಅರ್ಜುನ್ ಎರಿಗೈಸ್ ಜೆರುಸಲೆಮ್ ಮಾಸ್ಟರ್ಸ್ 2025 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಮೊದಲ ಸ್ವದೇಶಿ ಆಲ್ ಕಾಂಪೋಸಿಟ್ ಏರ್ ಫ್ರೇಮ್ 2 ಆಸನಗಳ ತರಬೇತುದಾರರ ವಿಮಾನವಾದ ಹಂಸ-3 NG ಅನ್ನು ಬೆಂಗಳೂರಿನಲ್ಲಿ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ NAL ಪ್ರಾರಂಭಿಸಿತ್ತು. ಆಸ್ಟ್ರೇಲಿಯಾ ಸರ್ಕಾರವು ಇತ್ತೀಚೆಗೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿರ್ಬಂಧಿಸುವ ಕಾಯ್ದೆಯನ್ನು ಪರಿಗಣಿಸಿದೆ. ಸ್ನೇಹಿತರೆ, ಇದಾಗಿತ್ತು ಡಿಸೆಂಬರ್ 9 ಮತ್ತು 10ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳು. ಸ್ನೇಹಿತರೆ, ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಸ್ನೇಹಿತರೆ, ವಿಡಿಯೋವನ್ನು ಆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ, ಸ್ನೇಹಿತರೆ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಧನ್ಯವಾದಗಳು.